Welcome to Get Solutions. This is your Lokesh. Today I am going to show that is how to identify the comments given by your guide in the particular document. Okay, first you should open the document where you have saved or which document is sent by your guide. So document na open ಮಾಡ್ಕೊಂಡಿದ ತಕ್ಷಣ so I was edited Amruta Y document. ಓಕೆ ಸೊ ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಬಹುದು ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಅಡೋಬ್ ರೀಡರ್ ಅಂತಾನು ಕೊಡಬಹುದು ನಿಮ್ಮ ಹತ್ರ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ದೆ. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಡಬಲ್ ಟೈಪ್ ಆನ್ ದಿಸ್ ಡಾಕ್ಯುಮೆಂಟ್. ಸೊ ಈಗ ನಿಮ್ಮ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಇದು ನಾನು ನಿಮಗೆ ಟೆಂಪ್ಲೇಟ್ ನಿಮಗೆ ಕಳಿಸಿರ್ತೀನಿ. ಸೊ ಅದರಲ್ಲಿ ನೀವು ಎಡಿಟ್ ಮಾಡಿರ್ತೀರಾ. ಸೊ ಜಸ್ಟ್ ಸಿ, ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಬಿಕಾಸ್ ಸಿ ಇಲ್ಲಿ ನಿಮಗೆ ಮೆಸೇಜ್ ಸಿಂಬಲ್ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಮೆಸೇಜ್ ಹತ್ರ ನಿಮ್ಮ ಕರ್ಸರ್ ತಗೊಂಡೋದ್ರೆ, ಮೌಸ್ ಪಾಯಿಂಟರ್ ತಗೊಂಡೋದ್ರೆ ಇಲ್ಲಿ ನಿಮ್ಗೆ ಮೆಸೇಜ್ ಬರ್ತಿದೆ ನೋಡಿ, ಟೈಪ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಸೊ ಅಂದ್ರೆ ಈ ನೇಮ್ ನ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಟೈಪ್ ಮಾಡಿ ಬೋಲ್ಡ್ ಮಾಡಬೇಕು, ಅಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಟೈಪ್ ಮಾಡಬೇಕು ಬಿಕಾಸ್ ಆಲ್ರೆಡಿ ಇಟ್ ಈಸ್ ಬೋಲ್ಡ್. ಓಕೆ, ಬೋಲ್ಡ್ ಮಾಡಿದ್ದಾರೆ. ಸೊ ಜಸ್ಟ್ ಟೈಪ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಅಂತ ಇದೆ. ನೆಕ್ಸ್ಟ್ ಹಾಗೆ ನೋಡಿ, ಸೊ ನೋಡಿ ಮೆಸೇಜ್ ಸಿಂಬಲ್, ಮೇಕ್ ದಿಸ್ ಆಸ್ ಬೋಲ್ಡ್. ಸೊ ಇದು ಬೋಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಓಕೆ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲ, ಬೋಲ್ಡ್ ಮಾಡಬೇಕು ಅಂತ. ಇದನ್ನು ಅಷ್ಟೇ ಬೋಲ್ಡ್ ಮಾಡಬೇಕು ಅಂತ. ಸೊ ಈ ತರ ನೀವು ನಿಮ್ಮ ಡಾಕ್ಯುಮೆಂಟ್ ನ ಏನ್ ಎಡಿಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೋಬಹುದು. ಸೊ ಇಲ್ಲಿ ಎಂ.ಕಾಮ್ ಆದ್ಮೇಲೆ ಇಲ್ಲಿ ಡಾಟ್ ಕೊಡ್ಬೇಕು, ಮತ್ತೆ ಕಾಮ ಕೊಡ್ಬೇಕು. ಓಕೆ, ಸೊ ಅದನ್ನೇ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಡಾಟ್ ಮತ್ತೆ ಕಾಮ. ಸೊ ಆ ತರ ನೀವು ಎಡಿಟ್ ಆಗಿರೋ ಡಾಕ್ಯುಮೆಂಟ್ ನ ಏನ್ ಎಡಿಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮೇಕ್ ದಿಸ್ ಆಸ್ ಬೋಲ್ಡ್ ಮಾಡಬೇಕು ಅಂತ. ಸೊ ಈ ತರ ನಾನು ಕಳಿಸಿರೋ ಡಾಕ್ಯುಮೆಂಟ್ಸ್ ನ ನೀವು ಏನ್ ಎಡಿಟ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಆ ಕರ್ಸರ್ ಹತ್ರ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಟೈಪ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಸೊ ನೀವು ಇದೇ ಡಾಕ್ಯುಮೆಂಟ್ ಅಲ್ಲಿ ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಈ ಡಾಕ್ಯುಮೆಂಟ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಏನ್ ಆಲ್ರೆಡಿ ನನಗೆ ಸೆಂಡ್ ಮಾಡಿರ್ತೀರಾ ಅಂದ್ರೆ ಗೈಡ್ಗೆ ಸೆಂಡ್ ಮಾಡ್ತೀರಾ, ಸೊ ಅದರ ಡಾಕ್ಯುಮೆಂಟ್ ಅಲ್ಲಿ ನೀವು ಎಡಿಟ್ ಮಾಡಿ ಮತ್ತೆ ಫೈನಲೈಸೇಷನ್ಗೆ ನಿಮ್ಮ ಗೈಡ್ಗೆ ರಿಟರ್ನ್ ಕಳಿಸ್ಬೇಕಾಗತ್ತೆ. ಸೊ ಗೈಡ್ ಫೈನಲೈಸ್ ಅಂದಾಗ ಆ ಡಾಕ್ಯುಮೆಂಟ್ ನ ಸಪರೇಟ್ ಫೋಲ್ಡರ್ ಅಲ್ಲಿ ನೀವು ಸೇವ್ ಮಾಡ್ಕೊಳ್ತಾ ಬನ್ನಿ. ಪೆನ್ ಡ್ರೈವ್ ಇದ್ರೆ ಬೆಟರ್, ಇಲ್ಲ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಅಲ್ಲಿ ಸಪರೇಟ್ ಆಗಿ ನೀವು ಡಾಕ್ಯುಮೆಂಟ್ ನ ಸೇವ್ ಮಾಡ್ಕೊಳ್ತಾ ಬರ್ಬೋದು. ದಯವಿಟ್ಟು ಯಾರು ನೀವು ಮೊಬೈಲ್ ಅಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ವರ್ಷನ್ಸ್ ಬಂದು ಚೇಂಜ್ ಆಗಿರೋದ್ರಿಂದ ಅಥವಾ ಚೇಂಜ್ ಆಗೋದ್ರಿಂದ ಸೊ ನೀವ್ ಏನ್ ಡಾಕ್ಯುಮೆಂಟ್ ಸೆಂಡ್ ಮಾಡ್ತಿರೋ ಅದೇ ಡಾಕ್ಯುಮೆಂಟ್ ಅದೇ ತರ ಆ ಒಂದು ಮೊಬೈಲ್ ಅಲ್ಲಿ ಅಥವಾ ಬೇರೆ ವರ್ಷನ್ಸ್ ಅಲ್ಲಿ ಓಪನ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.